ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಾರ್ಕಳ ಎಪಿಸೋಡ್. ಸೊ ಇವತ್ತು ನನ್ನ ವಾರ್ಕಳದ ಕೊನೆಯ ದಿನ, ಯಾಕಂದರೆ ನಾವು ಇವತ್ತು ವೆಕೇಟ್ ಆಗ್ತಾ ಇದ್ದೀವಿ. ಸೊ ನೋಡ್ಕೊಳ್ಳಿ, ಇದೇ ಕೊನೆಯದಾಗಿ ವಾರ್ಕಳ ಬೀಚಿಗೆ ನಾನು ಬಾಯ್ ಮಾಡ್ತಾ ಇರೋದು. ಸೊ ನಾವು ವಾರ್ಕಳ ಬೀಚ್ನ ಮಾರ್ನಿಂಗೇ ಹೋಗಿ ವಿಸಿಟ್ ಮಾಡಿ ಮೀನ್ಸ್ ಲಾಸ್ಟ್ ಟೈಮ್ ಅಲ್ವಾ ಅಂತ ನೋಡಿಕೊಂಡು ನಾವು ಹೊರಟಿದ್ದು ತಿರುವನಂತಪುರಂಗೆ. ಸೊ ತಿರುವನಂತಪುರಂ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೇಮಸ್ ಟೆಂಪಲ್, ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ವಾರ್ಕಳ ಟ್ರಿಪ್ ಇಷ್ಟು ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನನಗಂತೂ ಇನ್ನೂ 1-2 ದಿನ ಇರಬೇಕು ಅನ್ನಿಸ್ತಿತ್ತು, ಬಟ್ ನಮ್ಮ ಕಾಲೇಜ್ ಶೆಡ್ಯೂಲ್ ಆಗಿದೆ. ಸೊ ನಾವು ಇವತ್ತು ವೆಕೇಟ್ ಮಾಡಲೇಬೇಕು. ಸೊ ನಾವು ಹೋಗೋ ಜರ್ನಿ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಹೊರಟಿದ್ದು ಬೀಚ್ ಸೈಡ್ ವ್ಯೂ ನಮಗೆ ತುಂಬ ಚೆನ್ನಾಗಿ ಸಿಕ್ತು. ಸೊ ನೋಡಿ, ಇದೆ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ವ್ಯೂ ಸಿಕ್ತು. ಸೊ ನಾವು ಹೊರಟಿದ್ದು 8 o'clock ರೀಚ್ ಆಗಿದ್ದು 10 o'clock, 2 hours ಆಯಿತು ಜರ್ನಿ. ಸೊ ಇದೇ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಒಳಗಡೆ ಕ್ಯಾಮ್ರಾ ಆಗಲಿ ಫೋಟೋಗ್ರಫಿ ಅಲೋ ಇರಲ್ಲ. ಸೊ ನಾನು ಅದಕ್ಕೆ ಹೊರಗಡೆಯಿಂದ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ನಾವು ದರ್ಶನ ಎಲ್ಲ ಮುಗಿದ ಮೇಲೆ ನಾವು ಹೊರಟಿದ್ದು ವೆರಿ ಫೇಮಸ್ ಜಟಾಯೂಸ್ ಅರ್ತ್ ಸೆಂಟರ್. ಸೊ ಎಲ್ಲ ರೀಲ್ಸಲ್ಲಿ ನೋಡಿರ್ತೀರ, ಬಿಗ್ಗೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಇನ್ ಇಂಡಿಯಾ ಆರ್ ವರ್ಲ್ಡ್ ಅಂತ. ಸೊ ನಾವು ಫಸ್ಟು ಜಟಾಯುಗೆ ಹೋಗೋ ಅಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಸೊ ನಾವು ಫಸ್ಟು ಎಂಟ್ರಿ ಟಿಕೆಟ್ 350 rupees, ಅಂದರೆ ನಾವು ಸ್ಟೆಪ್ಸ್ ಕೂಡ ಇರುತ್ತೆ, ಕೇಬಲ್ ಕಾರ್ ಕೂಡ ಇರುತ್ತೆ. ಸ್ವಲ್ಪ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾವು ಕೇಬಲ್ ಕಾರ್ದು ತೊಗೊಳಕ್ಕಾಗಲಿಲ್ಲ. ಬಟ್ ಮುಂದೆ ನೋಡಿ, ನಿಮಗೆ ಎಕ್ಸೈಟಿಂಗ್ ವಿಷಯ ಇದೆ. ಫಸ್ಟ್ ನಾವು ಸ್ಟೆಪ್ಸಿಗೆ 355, ಕೇಬಲ್ ಕಾರಿಗೆ ಹೋಗಿ ಬರೋಕ್ಕೆ 550. ಸೊ ಆ ಥರ ನಾವು ಫಸ್ಟು 355 ಕೊಟ್ಟು ಸ್ಟೆಪ್ಸಲ್ಲಿ ಹೋದ್ವಿ ಟಿಕೆಟ್ ತೊಗೊಂಡು. ಸೊ ತುಂಬ ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಫೀಲ್ ಆಗುತ್ತೆ, ಬಟ್ ನಾಟ್ ಸೋ ಮೆನಿ ಸ್ಟೆಪ್ಸ್ ಇಲ್ಲ. ಸೊ ಲೈಕ್ ಅರೌಂಡ್ 800 ಸ್ಟೆಪ್ಸ್ ಇದೆ ಅಷ್ಟೇ. ಆಫ್ಟರ್ ದ ಸ್ಟೆಪ್ಸ್ ವಿ ರೀಚ್ ಟು ದ ಟಾಪ್, ಅಂದರೆ ಜಟಾಯು ಬರ್ಡ್ ಸ್ಕಲ್ಪ್ಚರ್ಗೆ ನಾವು ರೀಚ್ ಆದ್ವಿ. ಸೊ ಎಸ್ ನೋಡಿ, ಬಟ್ ಇದೆ ಜಟಾಯು ಬರ್ಡ್ ಸ್ಕಲ್ಪ್ಚರ್. ಸೊ ತುಂಬ ದಿನದಿಂದ ರೀಲ್ಸಲ್ಲಿ ನೋಡಿ ಸಾಕಾಗಿ ನಮಗೂ ಅನ್ನಿಸ್ತು, ಫೈನಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಟ್ರಿಪ್ ಅಂತ. ಯಾಕಂದರೆ ವಾರ್ಕಳ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡ್ತಾಯಿದ್ರೆ ದಿನ ಅದೇ ಬರ್ತಿತ್ತು. ಸೊ ಜಟಾಯು ಕೂಡ ಎಲ್ಲ ರೀಲ್ಸಲ್ಲಿ ನೋಡಿರ್ತೀರ ನೀವು. ಸೊ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದರು, ಮೀನ್ಸ್ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಷ್ಟು ಪರ್ಫೆಕ್ಟಾಗಿತ್ತು ಅಂದರೆ ಇಟ್ಸ್ ಮೆಸ್ಮರೈಸಿಂಗ್ ಅಂತಲೇ ಹೇಳ್ಬೋದು. ಸೊ ಜಟಾಯುನಲ್ಲಿ ಬರ್ಡ್ ಸ್ಕಲ್ಪ್ಚರ್ ಅಲ್ಲದೇ ಕೂಡ ಅಲ್ಲಿ ಮ್ಯೂಸಿಯಮ್ ಇದೆ, ಬಟ್ ಅದು ನಾವು ಹೋದಾಗ ಅಲ್ಲೋ ಇರಲಿಲ್ಲ. ಸೊ ಏನೋ ಕನ್ಸ್ಟ್ರಕ್ಷನ್ ನಡೀತಿತ್ತು ಅಂತ. ದೆನ್ ಬಿಗ್ಗೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಜಟಾಯು ನಿಮಗೆಲ್ಲ ಗೊತ್ತಿರೋ ಹಾಗೆ ಇದ್ರ ಹತ್ರ ರಾಮ ಟೆಂಪಲ್ ಕೂಡ ಇದೆ, ಮತ್ತು ಶ್ರೀರಾಮನ ಪಾದುಕೆ ಕೂಡ ಇಲ್ಲಿದೆ. ಇದು ಟೆಂಪಲ್ಗೆ ಹೋಗೋ ದಾರಿ. ಸೊ ಅಲ್ಲಿ ಸ್ವಲ್ಪ ಭಗವದ್ಗೀತೆ ರಿಲೇಟೆಡ್ ಟು ರಾಮಾಯಣ ಆ ಥರ ಬುಕ್ಸ್ ಎಲ್ಲ ಇದೆ. ಸೊ ನಿಮಗೆ ತುಂಬ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ, ನಿಮಗೆಲ್ಲರಿಗೂ ರಾಮಾಯಣ ಗೊತ್ತಿರುತ್ತೆ. ಸೊ ನಾನೇನು ಹೇಳೋ ಅವಶ್ಯಕತೆ ಇರಲ್ಲ ಅನಿಸುತ್ತೆ, ಬಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಒಂದ್ಸಲಿ ಓದಿ ತಿಳ್ಕೊಳ್ಳಿ. ಸೊ ಅಲ್ಲಿ ತುಂಬಾ ಚೆನ್ನಾಗಿದೆ ವ್ಯೂ. ಆಮೇಲೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಫೋಟೋಸ್ ತೊಗೊಂಡ್ವಿ, ಸೊ ಮೆಮೊರೀಸ್ಗೆ ಅಂತ. ಮತ್ತು ನಾವು ನಮ್ಮ ಕಾಲೇಜಿಂದ, ಅಂದರೆ ನಾವು ಯಾರ್ಯಾರು ಬಂದಿದ್ದೆ ಅವರೆಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ಕೂಡ ತೊಗೊಂಡ್ವಿ. ನನಗಂತೂ ತುಂಬ ಇಷ್ಟ ಆಯಿತು ಜಟಾಯುಗೆ ಬಂದಿದ್ದು. ಸೊ ನೀವು ಕೂಡ ವಾರ್ಕಳಗೆ ಬಂದರೆ ಮಿಸ್ ಮಾಡಬೇಡಿ, ಜಟಾಯುಗೆ ಬನ್ನಿ. ಜಟಾಯು ಇರೋದು ತ್ರಿಸೂರಲ್ಲಿ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಎಕ್ಸೈಟಿಂಗ್ ನ್ಯೂಸ್ ಅಂತ, ಏನಪ್ಪ ಅಂದರೆ ನಾವು ಕೂಡ ಕೇಬಲ್ ಕಾರಲ್ಲಿ ಬಂದ್ವಿ. ಏನಾಯ್ತಪ್ಪ ಅಂದರೆ, ನಾವು ಫಸ್ಟು ಬುಕ್ ಮಾಡಬೇಕಾದ್ರೆ
ಕೇಬಲ್ ಕಾರ್ ಅಂತ ಸ್ಟೆಪ್ಸ್ ತೊಗೊಂಡ್ಬಿಟ್ವಿ, ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ತುಂಬ ಬೇಜಾರಿತ್ತು, ಕೇಬಲ್ ಕಾರಲ್ಲಿ ಹೋಗೋಕ್ಕಾಗಲ್ವಲ್ಲ ಅಂತ. ಬಟ್ ಆಫ್ಟರ್ ನಾವು ಮೇಲೆ ಹೋದ್ಮೇಲೆ ಬರ್ಡ್ಸ್ ಕ್ಲಬ್ಸರ್ಗೆ ಅಲ್ಲಿ ಆ ಕಡೆಯಿಂದ ಬರಬೇಕಾದ್ರೆ ಕೂಡ ಕೇಬಲ್ ಕಾರಲ್ಲಿ ಬರ್ಬೋದು. ಮೀನ್ಸ್ ನಾವು ಟಿಕೆಟ್ ತೊಗೊಂಡಿದ್ರು ಕೂಡ ಮತ್ತೆ ಟಿಕೆಟ್ ತೊಗೋಬೇಕು ಅಂತ ಇತ್ತು. ಸೊ 180 ರುಪೀಸ್ ಮತ್ತೆ ಪೇ ಮಾಡಿ ನಾವು ಕೇಬಲ್ ಕಾರ್ನ ತೊಗೊಂಡ್ವಿ. ಸೊ ಎಲ್ಲ ಕೇಬಲ್ ಕಾರ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ, ತುಂಬ ಖುಷಿ ಆಯಿತು. ಆಮೇಲೆ ನನ್ನ ಫ್ರೆಂಡ್ಸ್ ಸ್ವಲ್ಪ ಅಲ್ಲಿ ಜಟಾಯಿಂದ ಬಂದಮೇಲೆ ಸ್ವಲ್ಪ ಗೇಮ್ಸ್ ಕೂಡ ಇದೆ ಚಿಲ್ಔಟ್ ಮಾಡೋದಕ್ಕೆ, ಹಂಗೆ ಕೂಡ ಕೆಫೇಸ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ವಿಸಿಟ್ ಅಂತ ಹೇಳ್ತಾ, ಸೊ ಜಟಾಯುಗೆ ಬಂದಿದ್ದು ಜರ್ನಿ ವಾಸ್ ವಂಡರ್ಫುಲ್. ಸೊ ಇದು ನಮ್ಮ ಟ್ರಿಪ್ನ ಕೊನೆಯ ಪ್ಲೇಸ್ ನಾವು ವಿಸಿಟ್ ಮಾಡಿದ್ದು. ಸೊ ಇನ್ನೇನಿದ್ರು ನಾವು ನಮ್ಮ ಊರಿಗೆ ಜರ್ನಿ ಮಾಡೋದೇ ವೀಡಿಯೋ ಇರುತ್ತೆ. ನೋಡಿ ಈವ್ನಿಂಗ್ ಆಗಿತ್ತು, ನಾವು ಜಟಾಯು ಬಿಡೋ ಅಷ್ಟರಲ್ಲಿ. ಸೊ ನಾವು ಹೊರಟಿದ್ದು ವಾಪಸ್ ನಮ್ಮ ಮನೆಗೆ. ಅಂದರೆ ತ್ರಿಸೂರ್ ಜಟಾಯು ಟು ಹಾಸನ್ ಇಟ್ಸ್ 21 hours ಐ ಥಿಂಕ್, ಇನ್ನೇನಾಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ನಾವು ರೀಚ್ ಆಗಿದ್ದು ಗುರುವಾಯೂರಿಗೆ 5 AM ಆಗಿತ್ತು. ಸೊ ನಾವೇನು ಶಾಪ್ ಮಾಡೋಕ್ಕೆ ಆಗಲಿಲ್ಲ ಅಂತ ನಮ್ಮ ಫ್ರೆಂಡ್ಸು ಇಲ್ಲೇ ಏನಾದರೂ ಸಿಗುತ್ತಾ ನೋಡೋಣ ಅಂತ ಬಂದಿದ್ವಿ ಆನ್ ದ ವೇ. ಸೊ ಗುರುವಾಯೂರು ಟೆಂಪಲ್ ಒಳಗೆ ಹೋಗೋಕ್ಕಾಗಲಿಲ್ಲ, ಬಟ್ ಗುರುವಾಯೂರಿಗೆ ನಾನು ಹೋಗಿದ್ದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಸೊ ಯಾವಾಗಾದರೂ ದೇವರು ನಮ್ಮನ್ನು ಕರ್ಸ್ಕೊತಾನೆ ನೆಕ್ಸ್ಟ್ ಟೈಮ್, ಆವಾಗ ಹೋಗೋಣ. ಸೊ ಶಾಪಿಂಗ್ ಅಂತ ಇನ್ನೇನು ದೇವಸ್ಥಾನದ ಸೈಡು ಸ್ವಲ್ಪ ಅಷ್ಟೊಂದು ಶಾಪಿಂಗ್ ಏನು ಮಾಡಲಿಲ್ಲ, ಸ್ವಲ್ಪ ಬ್ರೇಸ್ಲೆಟ್ಸ್ ತೊಗೊಂಡ್ವಿ ನಮ್ಮ ಫ್ರೆಂಡ್ಸಿಗೆ ಅಂತ. ಹಾಗೆ ಫ್ರಿಜ್ ಮ್ಯಾಗ್ನೆಟ್ ಕೂಡ ತೊಗೊಂಡೆ ನಾನು, ಸ್ವಲ್ಪ ನೆನಪಿಗಿರಲಿ. ಏನು ತೊಗೊಳಕ್ಕೆ ಆಗಲಿಲ್ಲ ವಾರ್ಕಳದಲ್ಲಿ, ಅದಕ್ಕೋಸ್ಕರ. ಸೊ ನಮ್ಮ ಫ್ರೆಂಡ್ಸ್ ಅವ್ರವ್ರಿಗೆ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡಾದಮೇಲೆ ಸೊ ನಾವು ಅಲ್ಲಿಂದ ಹೊರಟ್ವಿ. ಆಮೇಲೆ ನಾವು ಬ್ರೇಕ್ಫಾಸ್ಟ್ ಆದಮೇಲೆ ಲಂಚಿಗೆ ಅಂತ ಒಂದು ಸ್ಟಾಪ್ ಮಾಡಿದ್ವಿ ಅಲ್ಲಿ. ಸೊ ತುಂಬ ಚೆನ್ನಾಗಿತ್ತು, ನೇಚರ್ ಮಧ್ಯೆ ಊಟ ಮಾಡಿದ್ದು. ಆಮೇಲೆ ಬರಬೇಕಾದ್ರೆ ವಾಯ್ನಾಡಲ್ಲಿ ಟೀ ಎಸ್ಟೇಟ್ ಕೂಡ ನೋಡಿದ್ವಿ. ಯಾಕಂದರೆ ನಾವು ಹೋಗ್ಬೇಕಾದ್ರೆ ನೈಟ್ ಟ್ರಾವೆಲ್ ಮಾಡಿದ್ರಿಂದ ಏನೂ ಕಾಣಿಸ್ಲೇ ಇಲ್ಲ ನೇಚರ್ ವ್ಯೂ. ಸೊ ಮಾರ್ನಿಂಗ್ ಬ್ಯೂಟಿಫುಲ್ಲಾಗಿತ್ತು. ಸೊ ನಾವು ವಾಯ್ನಾಡ್ಗೂ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಕಾಲೇಜ್ ನೆಕ್ಸ್ಟ್ ಡೇ ಇದ್ದಿದ್ದರಿಂದ ಆಲ್ರೆಡಿ 2 days ನಾವು ಲೀವ್ ಹಾಕಿದ್ರಿಂದ HOD ಬೈತಾರೆ, ಪ್ರಿನ್ಸಿಪಲ್ ಬೈತಾರೆ ಅಂತ ಹೇಳಿ ನಾವು ನಮ್ಮ ಜರ್ನಿನ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಮನೆಗೆ ಹೊರಟ್ವಿ. ಸೊ ನಾವು ಹಾಸನ ರೀಚ್ ಆಗೋ ಅಷ್ಟರಲ್ಲಿ 10 o'clock ಆಗಿತ್ತು ನೈಟು. ಸೊ ನೆಕ್ಸ್ಟ್ ವ್ಲಾಗ್ ಕೂಡ ನನ್ನ ವಾರ್ಕಳ ಎಕ್ಸ್ಪೆಂಡಿಚರ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್, ಕಮೆಂಟ್, share. So thank you for watching. See you in the next vlog. Thank you for watching all my Varkala stuffs. Once again, please do subscribe. Bye bye. See you in the next vlog. Stay tuned for next vlogs.